ಮೂಡ ಹಗರಣದಲ್ಲಿ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಹೀಗಂತ ಆಗ್ರಹಿಸಿ ಬಿಜೆಪಿ ಮತ್ತು ಜೆಡಿಎಸ್ನವರು ಪಾದಯಾತ್ರೆಯನ್ನು ನಿನ್ನೆಯಿಂದ ಆರಂಭ ಮಾಡಿದರು. ಇವತ್ತು ಎರಡನೇ ದಿನ ಬಿಡದಿಯಿಂದ ರಾಮನಗರದ ಕೆಂಗಲ್ ತನಕ ಸುಮಾರು 22 ಕಿಲೋಮೀಟರ್ ಪಾದಯಾತ್ರೆ ನಡೆಯಿತು. ಈ ಸಂದರ್ಭದಲ್ಲಿ ದಳಪತಿ ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ವಿರುದ್ಧ ನೇರವಾದ ಕೆಲವೊಂದು ಆರೋಪಗಳನ್ನು ಮಾಡಿದ್ದಾರೆ. ನಿನ್ನೆಯಷ್ಟೇ ಡಿಕೆ ಶಿವಕುಮಾರ್ ದೇವೇಗೌಡರ ಕುಟುಂಬದ ಸಂಪತ್ತಿಗೆ ಸವಾಲು ಹಾಕಿದ್ರು. ಅದಕ್ಕೆ ಉತ್ತರ ಕೊಡ್ತಾ, ನೀವು 1400 ಕೋಟಿ ಆಸ್ತಿಯನ್ನು ಹೆಂಗೆ ಸಂಪಾದನೆ ಮಾಡಿದ್ರಿ, ಯಾವ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಇತ್ತು, ಯಾವ DVD ಇತ್ತು ಅಂತೆಲ್ಲ ಹೇಳಿ ನೀವು ನಂಬುವಂತಹ ಅಜ್ಜಯ್ಯನ ಶಾಪ ನಿಮಗೆ ತಟ್ಟಿದೆ. ಹಾಗಾಗಿ ಸದ್ಯದಲ್ಲೇ ಎಲ್ಲವೂ ಕೂಡ ಬಟಾಬಯಲಾಗುತ್ತೆ. ನೀವೊಂದು ವೇಳೆ ಅಕ್ರಮ ಮಾಡೇ ಇಲ್ಲ ಅನ್ನೋದಾದರೆ ಅಜ್ಜಯ್ಯನ ಮೇಲೆ ಆಣೆ ಮಾಡಿ ಅಂತ ಕುಮಾರಸ್ವಾಮಿ ಅವರು ಸವಾಲು ಹಾಕಿದ್ದಾರೆ. ಹಾಗಿದ್ರೆ ಹೇಗಿತ್ತು ಕುಮಾರಸ್ವಾಮಿಯವರ ಆಕ್ರೋಶ ಭರಿತದ ಮಾತುಗಳು, ಏನೇನು ನಡೀತಿವತ್ತು ಡೆವಲಪ್ಮೆಂಟ್ಸ್, ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಮುಡ ಅಕ್ರಮ ವಿರುದ್ಧ ದೋಸ್ತಿ ಮೈಸೂರು ಚಲೋ, ಎರಡನೇ ದಿನದ ನಡಿಗೆ ಮೈತ್ರಿ ನಾಯಕರ ಉತ್ಸಾಹದ ಹೆಜ್ಜೆ. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಹಂಚಿಕೆಯಲ್ಲಿ ಭಾರೀ ಅಕ್ರಮ ನಡೆದಿದ್ದು, ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ದೋಸ್ತಿ ನಾಯಕರು ಮೈಸೂರು ಚಲೋ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಇವತ್ತು ಎರಡನೇ ದಿನದ ಪಾದಯಾತ್ರೆ. ಬಿಡದಿಯಿಂದ ರಾಮನಗರದ ಕೆಂಗಲ್ವರೆಗೆ ಎರಡನೇ ದಿನದ ನಡಿಗೆ. 22 ಕಿಲೋಮೀಟರ್ ವರೆಗಿನ ಎರಡನೇ ದಿನದ ಪಾದಯಾತ್ರೆಯಲ್ಲಿ ಮೈತ್ರಿ ನಾಯಕರು ಹುಮ್ಮಸ್ಸಿನಿಂದಲೇ ಹೆಜ್ಜೆ ಹಾಕಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಅಶ್ವಥ್ ನಾರಾಯಣ್, ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸೇರಿ ದಳ ಕಮಲ ನಾಯಕರು ಎರಡೂ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಹೆಜ್ಜೆ ಹಾಕಿದ್ರು. ಡಿಕೆಶಿ ವರ್ಸಸ್ ಕುಮಾರಸ್ವಾಮಿ ಸಂಪತ್ತಿಗೆ ಸವಾಲ್, ಅಜ್ಜಯ್ಯ ಮೇಲೆ ಆಣೆ ಮಾಡುವಂತೆ ಎಚ್ಡಿಕೆ ಚಾಲೆಂಜ್. ಡಿಸಿಎಂ ಡಿಕೆಶಿ ಹಾಗೂ ಕೇಂದ್ರ ಸಚಿವ ಎಚ್ಡಿಕೆ ನಡುವೆ ಸಂಪತ್ತಿನ ಸಮರ ಏರ್ಪಟ್ಟಿದೆ. ಪಾದಯಾತ್ರೆ ಆರಂಭಕ್ಕೂ ಮುನ್ನ ಬಿಡದಿಯಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಕುಮಾರಸ್ವಾಮಿ ಡಿಕೆಶಿ ವಿರುದ್ಧ ವಾಕ್ ಪ್ರಹಾರವೇ ನಡೆಸಿದ್ರು. ನಾನು ಕೇತಗಾನಹಳ್ಳಿಯಲ್ಲಿ ಆಸ್ತಿ ಖರೀದಿ ಮಾಡುವಾಗ ಯಾರಿಗಾದ್ರೂ ದಬ್ಬಾಳಿಕೆ ಮಾಡಿದ್ದೇನೆ ಅಂತ ಯಾರಾದ್ರೂ ಒಬ್ಬ ಹೇಳಿದ್ರೆ ರಾಜಕೀಯ ನಿವೃತ್ತಿ ಪಡಿತೀನಿ. ಇಲ್ಲಿರುವ ಐಕಾನ್ ನರ್ಸಿಂಗ್ ಸ್ಕೂಲ್ ಭೂಮಿ ಯಾರದ್ದು? ನಿವೃತ್ತ ಯೋಧನ ಆಸ್ತಿ ಬರೆಸಿ ಮಗಳನ್ನ ಕಿಡ್ನಾಪ್ ಮಾಡಿ ಆಸ್ತಿ ಕೊಡದೇ ಇದ್ರೆ ಮಗಳನ್ನ ಕತ್ತರಿಸಿ ಹಾಕ್ತೀನಿ ಅಂತ ಹೆದರಿಸಿದ್ದೀರಲ್ಲ. ಡಿಸಿಎಂ ಆಗಿ ಸದಾಶಿವನಗರದಲ್ಲಿ 3 ವಿಧವಾ ತಾಯಂದಿರನ್ನ ಬೆದರಿಸಿ ಮಗಳ ಹೆಸರಿಗೆ ಆಸ್ತಿ ಬರೆಸಿಕೊಂಡ್ರಲ್ಲ. ಅಜ್ಜಯ್ಯನ ಬಗ್ಗೆ ಶಿವಕುಮಾರ್ಗೆ ಭಕ್ತಿ ಇದ್ರೆ ಪ್ರಮಾಣ ಮಾಡ್ಲಿ ಅಂತ ಚಾಲೆಂಜ್ ಹಾಕಿದ್ರು. ಅದೇನೋ ಬಿಚ್ತೀನಿ ಅಂದ್ಯಲ್ಲಪ್ಪ, ಬಿಚ್ಚು ನೋಡೋಣ ಅಂತ ಸವಾಲೆಸ್ತಿದ್ದಾರೆ. ಯಾವ ರೀತಿಯ ಭೂಮಿಯನ್ನ ಬರ್ಸ್ಕೊಂಡ್ರಿ ಶಿವಕುಮಾರ್ ಅವರೇ? ಅಜ್ಜಯ್ಯನ ನೆನೆಸ್ಕೊಂಡು ಮಾತಾಡ್ತಿರಲ್ಲ, ಅದರ ಪಕ್ಕದಲ್ಲಿ ಇನ್ನೊಂದು ಭೂಮಿ, ಯಾವೊಬ್ಬ ಮಿಲಿಟರಿನಲ್ಲಿ ಕೆಲಸ ಮಾಡಿದಂತ ರಾಮಸ್ವಾಮಿ ಅವರ ಮಗಳನ್ನ ಕಿಡ್ನಾಪ್ ಮಾಡಿ, ಚಿಕ್ಕ ಮಗುನ ಕಿಡ್ನಾಪ್ ಮಾಡಿ ಭೂಮಿ ಬರ್ಸ್ಕೊಂಡು ಆ 25 ಲಕ್ಷ ಚೆಕ್ ಕೊಟ್ಟು ಡಿಸೈನರ್ ಆಗಿದೆ ಚೆಕ್. ಇವತ್ತು 40 ವರ್ಷ ಆಯ್ತು, ಆ ಚೆಕ್ ಹಣನೂ ಕೊಡ್ಲಿಲ್ಲ. ಏನಾದ್ರೂ ಮತ್ತೆ ದುಡ್ಡು ಕೇಳಲಿಕ್ಕೆ ಮತ್ತೆ ಈ ಚೆಕ್ಕಿನ ಬಗ್ಗೆ ಚರ್ಚೆ ಮಾಡಿದ್ರೆ ಮಗಳನ್ನ ಕತ್ತರಿಸಾಕ್ಸ್ತೀನಿ ಅಂತ ಹೇಳಿ ಎದುರಿಸಿ ಜೀವನ ಮಾಡ್ಕೊಂಡ್ ಬಂದಂತ ಶಿವಕುಮಾರ್, ಏನ್ ಬಿಡ್ತೀಯಪ್ಪ? ನಿನ್ನ ಹತ್ರ ಬಿಚ್ಚಕ್ಕೆ ಏನಿದೆ? ಅದೇನೋ ನೆನೆ ಹೇಳ್ಕೊಂಡಿದ್ದೀರಿ. ವಿಜೇಂದ್ರ ಅವ್ರಿಗೆ ನಮ್ಮದು ಏನೋ ಬಿಡ್ತಾರಂತಲ್ಲ, ಬಿಚ್ಚಪ್ಪ. ಶಿವಕುಮಾರ್ ಅವರೇ, ಆ ಅಜ್ಜಯ್ಯನವ್ರ ಬಗ್ಗೆ ನಿಮಗೆ ಭಕ್ತಿ ಗೌರವ ಇದ್ರೆ ಮಾಡಿ ಪ್ರಮಾಣ, ನಾವು ನೋಡೋಣ. ನಾನು ಪ್ರಮಾಣ ಮಾಡ್ಲಿಕ್ಕೆ ತಯಾರಾಗಿದ್ದೇನೆ. ಅಜ್ಜಯ್ಯನ ಹೆಸರಿನಲ್ಲಿ ಪ್ರಮಾಣ ಮಾಡಿ. ನೀವೇನೇನು ಮಾಡಿದ್ದೀರಿ? ಹರಿಶ್ಚಂದ್ರರ ಪ್ರಾಮಾಣಿಕವಾಗಿ ಬಂದವರ ನೀವು. ಸಿಎಂ ಸಿದ್ದರಾಮಯ್ಯ ವಿರುದ್ಧವೂ ಗುಡುಗಿದ ಕುಮಾರಸ್ವಾಮಿ, ತಮ್ಮ ಪತ್ನಿ ಹೆಸರಲ್ಲಿ 14 ಸೈಟ್ ಪಡೆಯೋಕೆ ವಿರೋಧ ಇಲ್ಲ, ಆದರೆ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಸೈಟ್ ಪಡೆದಿದ್ದಾರೆ ಅಂತ ಆರೋಪಿಸಿದ್ರು. ಇವತ್ತು 15 ಸೈಟ್ಗಳನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿ ತೆಗೆದುಕೊಂಡಿದ್ದೀರಿ. ಅದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ಕಾನೂನಿನ ವ್ಯಾಪ್ತಿಯೊಳಗೆ ಇನ್ನೂ 20 ಸೈಟ್ ತಗೊಳ್ಳಿ, ನಮ್ದೇನು ತಕರಾರಿಲ್ಲ. ಆದರೆ ಇವತ್ತು ನಿಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ ಸರ್ಕಾರದ ಆಸ್ತಿಯನ್ನು ಯಾವ ರೀತಿ ಲಪಟಾಯಿಸಿದ್ದೀರಿ, ಇದು ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ಬಿವೈ ವಿಜೇಂದ್ರ ಸಿಎಂ ಡಿಸಿಎಂ ವಿರುದ್ಧ ಗುಡುಗಿ, ಪಾದಯಾತ್ರೆ ನೋಡಿ ಕಾಂಗ್ರೆಸ್ನವರು ನಡುಗಿ ಹೋಗಿದ್ದಾರೆ, ಇವರೇ ಹಣ ಕೊಳ್ಳೆ ಹೊಡೆದು ನಮ್ಗೆ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಇವತ್ತು ಪಾದಯಾತ್ರೆ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಆಡಳಿತ ಪಕ್ಷದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಆಡಳಿತ ಪಕ್ಷ ನಡಿಗೆ ಹೋಗಿರ್ತಕ್ಕಂಥದ್ದು ತಾವು ಗಮನಿಸ್ತಾ ಇದ್ದೀರಿ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಏನು ಹಣವನ್ನ ಲೂಟಿ ಮಾಡಿ ಗಾಂಧಿ ಕುಟುಂಬಕ್ಕೆ ಕಪ್ಪ ಕಾಣಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಅವರು. ಇವತ್ತು ನಮ್ಮನ್ನ ಪ್ರಶ್ನೆ ಮಾಡ್ತಾರೆ. ಪಾದಯಾತ್ರೆ ನಡುವೆ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ, ಯಾರ್ಯಾರ ಆಸ್ತಿ ಎಷ್ಟು ವೃದ್ಧಿಯಾಗಿದೆ ಅಂತ ಜಗಜ್ಜಾಹೀರಾಗಿದೆ. ಭ್ರಷ್ಟ ಸಿಎಂ ಕಿತ್ತೊಗೆಯುವವರೆಗೂ ಹೋರಾಟ ಮುಂದುವರಿಯುತ್ತೆ ಅಂದ್ರು.
ಭ್ರಷ್ಟ ಮುಖ್ಯಮಂತ್ರಿಗಳನ್ನ ಇವತ್ತು ಕಿತ್ತೊಗೆಯವರೆಗೂ ಈ ಪಾದಯಾತ್ರೆಯನ್ನು ನಾವು ಇದೇ ರೀತಿ ಬಹಳ ಹುಮ್ಮಸ್ಸಿನಿಂದ ಮುಂದುವರಿಸ್ತೇವೆ. ಯಾರ್ಯಾರ ಆಸ್ತಿ ರಾಜಕಾರಣಕ್ಕೆ ಬಂದ ಮೇಲೆ ಎಷ್ಟು ವೃದ್ಧಿಯಾಗಿದೆ ಅಂತಕ್ಕಂಥದ್ದು ಜಗತ್ತೇ ಪಾದಯಾತ್ರೆ ವೇಳೆ ಸಾಗಿದ ಡಿಕೆಶಿ ಹಾಗೂ ಸಚಿವರ ಕಾರು. ಇನ್ನು ಪಾದಯಾತ್ರೆ ವೇಳೆ ಡಿಸಿಎಂ ಡಿಕೆಶಿ ಹಾಗೂ ಸಚಿವರ ಕಾರು ಪಾಸ್ ಆಗಿದೆ. ಪಾದಯಾತ್ರೆಗೆ ಕೌಂಟರ್ ಕೊಡಲು ಚನ್ನಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಜನಾಂದೋಲನ ಸಮಾವೇಶದಲ್ಲಿ ಭಾಗಿಯಾಗಲು ಎಕ್ಸ್ಪ್ರೆಸ್ ವೇನಲ್ಲಿ ಎಸ್ಕಾರ್ಟ್ ಮೂಲಕ ಹೋಗ್ತಾ ಇದ್ರು. ಪಕ್ಕದಲ್ಲಿ ದೋಸ್ತಿ ಪಾದಯಾತ್ರೆ ಸಾಗ್ತಾ ಇತ್ತು. ಡಿಕೆಶಿ ಕಾರಿನ ಗ್ಲಾಸ್ ಇಳಿಸಿ ಪಾದಯಾತ್ರೆ ವೀಕ್ಷಿಸಿದ್ರು. ಸಚಿವರ ಕಾರು ಬರ್ತಿದ್ದಂತೆ ಕಾರ್ಯಕರ್ತರು ಘೋಷಣೆ ಮೊಳಗಿಸಿದ್ರು. ಒಟ್ನಲ್ಲಿ ಪಾದಯಾತ್ರೆ ಸಾಗಿದ ಕಡೆಯಲ್ಲೆಲ್ಲ ಮೈತ್ರಿ ನಾಯಕರಿಗೆ ಅದ್ಧೂರಿ ಸ್ವಾಗತ ಸಿಕ್ತು. 2ನೇ ದಿನವೂ ಮೈತ್ರಿ ಮೈಸೂರು ಚಲೋಗೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. ಎರಡೂ ಪಕ್ಷದ ಕಾರ್ಯಕರ್ತರು ಉತ್ಸಾಹದಿಂದಲೇ ಹೆಜ್ಜೆ ಹಾಕಿದ್ರು. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.